ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 4 ಸಂಚಿಕೆ 50 ಅಕ್ಟೋಬರ್ 30, 2020. ಜಾಣ ನುಡಿ. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಪರಮಾಣು ಕ್ರಿಯೆಯ ಪುರಾವೆ. ಪ್ರಪಂಚದಲ್ಲಿ ಇಂದು 118 ಧಾತುಗಳನ್ನ ಪತ್ತೆ ಮಾಡಲಾಗಿದೆ. ಇದು ಬಹಳನೇ ಸರಳ, ನೇರವಾದ ವಾಕ್ಯ. ಆದರೆ ಈ ವಾಕ್ಯದ ಹಿಂದೆ ಇರುವಂತಹ ಶ್ರಮ, ವೈಜ್ಞಾನಿಕ ಶೋಧಗಳು, ಕಥೆಗಳು ಮಾತ್ರ ಬಹಳ ಸ್ವಾರಸ್ಯಕರ. ಕೇವಲ 170 ವರ್ಷಗಳ ಹಿಂದೆ ಯಾವ ವಿಜ್ಞಾನಿಗಳಿಗೂ 30-40ಕ್ಕಿಂತಲೂ ಹೆಚ್ಚಿನ ಧಾತುಗಳ ಪರಿಚಯ ಇರಲೇ ಇಲ್ಲ ಅನ್ನಿ. ಅನಂತರ ಇದ್ದಕ್ಕಿದ್ದ ಹಾಗೆ 19ನೇ ಶತಮಾನದ ಆರಂಭದಲ್ಲಿ ಹೊಸ ಹೊಸ ಧಾತುಗಳ ಪತ್ತೆ ಆಗತೊಡಗಿತು. ಇದಕ್ಕೆ 2 ಕಾರಣಗಳನ್ನ ಕೊಡಬಹುದು. ತವರನ್ನ ಬಿಟ್ಟು ಆಫ್ರಿಕಾ ಹಾಗೂ ಅಮೆರಿಕ ಖಂಡಗಳಿಗೆ ವಲಸೆ ಹೋದ ಯುರೋಪಿಯನ್ನರು ಅಲ್ಲಿದ್ದ ಹೊಸ ಖನಿಜಗಳಲ್ಲಿ ಬೆಲೆ ಬಾಳುವ ವಸ್ತುಗಳ ಹುಡುಕಾಟ ಆರಂಭಿಸಿದ್ದು ಒಂದು ಕಾರಣ. ಹಾಗೂ ಅದೇ ಸಮಯದಲ್ಲಿ ಇತ್ತ ಯುರೋಪಿನಲ್ಲಿ ಕೈಗಾರಿಕಾ ಕ್ರಾಂತಿಯೂ ಶುರುವಾಗಿ ಹೊಸ ವಸ್ತುಗಳು, ತಯಾರಿಕಾ ವಿಧಾನಗಳು ಹಾಗೂ ಸಾಧನಗಳ ತಯಾರಿಕೆ ಹೆಚ್ಚಾಯಿತು. ಇದರಲ್ಲಿ ಲಾಭ ಕಂಡಂತಹ ಜನ ವಿಜ್ಞಾನ ಹಾಗೂ ಸಂಶೋಧನೆಯಿಂದ ಸಂಪಾದನೆ ಸಾಧ್ಯ ಎನ್ನುವುದನ್ನ ಕಂಡುಕೊಂಡಿದ್ರು. ಈ ಹೊಸ ವಸ್ತುಗಳ ಹುಡುಕಾಟವೇ ಮುಂದೆ ರಸಾಯನ ವಿಜ್ಞಾನಕ್ಕೂ ವಸ್ತು ಮತ್ತು ಪ್ರಪಂಚದ ಬಗೆಗಿನ ನಮ್ಮ ಇಂದಿನ ತಿಳುವಳಿಕೆಗೂ ನಾಂದಿ ಆಯ್ತು ಅಂತ ಹೇಳಬಹುದು. ಇದಕ್ಕೆ ಪೂರಕವಾಗಿ ವಸ್ತುಗಳನ್ನ ಪರೀಕ್ಷಿಸುವ ಹೊಸ ಹೊಸ ವೈಜ್ಞಾನಿಕ ತಂತ್ರಗಳು ಸಹ ರೂಪುಗೊಂಡವು. ಅಂತಹ ಹೊಸದಾಗಿ ರೂಪುಗೊಂಡಂತಹ ರೋಹಿತ ದರ್ಶನ ಪರೀಕ್ಷೆಯ ವೇಳೆ ಆಕಸ್ಮಿಕವಾಗಿ ಪತ್ತೆಯಾದಂತಹ ಸೀಸಿಯಂ ನಮ್ಮ ಇಂದಿನ ಕಥೆಯ ವಸ್ತು. ಸೀಸಿಯಂ ಧಾತು ಪಟ್ಟಿಯಲ್ಲಿ 55ನೇ ಸ್ಥಾನದಲ್ಲಿ ಇದೆ. ಇದೊಂದು ಮೃದು ಲೋಹ. ಅತ್ತ ಚಿನ್ನದ ಬಣ್ಣವೂ ಅಲ್ಲ, ಇತ್ತ ಬೆಳ್ಳಿಯ ಬಣ್ಣವೂ ಅಲ್ಲದಂತಹ ಲೋಹ. ಅಂದಹಾಗೆ ಲೋಹಗಳಲ್ಲಿ ಬಹುತೇಕ ಎಲ್ಲವೂ ಬೆಳ್ಳಿಯಂತೆ ತುಸು ಬಿಳಿಯವು. ಇದಕ್ಕೆ ಅಪವಾದ ಅಂದ್ರೆ ಚಿನ್ನ, ತಾಮ್ರ ಮತ್ತು ಸೀಸಿಯಂ. ಚಿನ್ನ ಹಳದಿ ಬಣ್ಣ, ತಾಮ್ರ ಕೆಂಪು, ಸೀಸಿಯಂ ತೆಳು ಹಳದಿಯ ಬಣ್ಣದ್ದು. ಧಾತು ಪಟ್ಟಿಯ ಮೊದಲನೇ ಗುಂಪಿನ ಸದಸ್ಯ. ಅಂದರೆ ಹೈಡ್ರೋಜನ್, ಸೋಡಿಯಂ, ಪೊಟ್ಯಾಷಿಯಂ ಮೊದಲಾದ ಬಲು ಉಪಯುಕ್ತ ಕ್ಷಾರ ವಸ್ತುಗಳ ಪಟ್ಟಿಯಲ್ಲಿ ಇರುವ ಮತ್ತೊಂದು ಪ್ರಮುಖ ಧಾತು. ಧಾತು ಪಟ್ಟಿಯ 6ನೆಯ ಅಡ್ಡಪಟ್ಟಿಯಲ್ಲಿ ಮೊದಲನೆಯದಾಗಿ ಕಾಣುವಂತಹ ಧಾತು. ಇದೇ ಗುಂಪಿನ ಸೋಡಿಯಂ ಲೋಹದಂತೆಯೇ ಬಹಳ ಸರಾಗವಾಗಿ ಆಕ್ಸಿಜನ್ ಮತ್ತು ನೀರಿನ ಜೊತೆ ಪ್ರತಿಕ್ರಿಯಿಸಬಲ್ಲದು. ಎಷ್ಟು ಸರಾಗವಾಗಿ ಎಂದ್ರೆ ನೀರಿಗೆ ಸೋಕಿದೊಡನೆ ಪಟಾರನೆ ಸಿಡಿಯಬಲ್ಲದು. ಹೀಗಾಗಿ ಅಪ್ಪಟ ಸೋಡಿಯಂ, ಅಪ್ಪಟ ಪೊಟ್ಯಾಷಿಯಂನಂತೆಯೇ ಇದನ್ನು ನೀರು, ಗಾಳಿ ತಾಗದಂತೆ ಭದ್ರವಾಗಿ ಮುಚ್ಚಿಡಬೇಕಾಗುತ್ತದೆ. ಸೀಸಿಯಂ ಪರಮಾಣು ಸಂಖ್ಯೆ 55. ಅಂದರೆ ಇದರಲ್ಲಿ ಒಟ್ಟು 55 ಎಲೆಕ್ಟ್ರಾನ್ಗಳು ಇರುತ್ತವೆ. ಝೆನಾನಿನ ನಂತರದ ಧಾತು ಇದು. ಝೆನಾನ್ನಲ್ಲಿ ಒಂದೇ ಒಂದು ಬಿಡಿ ಎಲೆಕ್ಟ್ರಾನ್ ಇಲ್ಲದ್ದರಿಂದ ಅದು ಬಲು ತಟಸ್ಥ ಧಾತು ಎಂದು ತಿಳಿದಿದ್ದೇವೆ. ಸೀಸಿಯಂ ಅದಕ್ಕೆ ವಿರುದ್ಧ. ಇದರಲ್ಲಿ ಒಂದೇ ಒಂದು ಬಿಡಿ ಎಲೆಕ್ಟ್ರಾನ್ ಇರುವುದರಿಂದಲೂ ಬಲು ಸರಾಗವಾಗಿ ಅದನ್ನ ಬಿಟ್ಟುಕೊಟ್ಟು ಬೇರೆ ಧಾತುಗಳ ಜೊತೆಗೆ ಕೂಡಿಕೊಳ್ಳಬಲ್ಲದು. ರಾಸಾಯನಿಕವಾಗಿ ಸೋಡಿಯಂ, ಪೊಟ್ಯಾಷಿಯಂನಂತೆಯೇ ಬಹಳ ಚುರುಕಾದ ಧಾತು ಇದು. ಇದರಲ್ಲಿರುವಂತಹ ಪ್ರೋಟಾನ್ಗಳು ಎಲೆಕ್ಟ್ರಾನಿನ ಸಂಖ್ಯೆಗೆ ಸಮನಾಗಿಯೇ ಇರಬೇಕಷ್ಟೆ. ಅಂದರೆ ಪರಮಾಣು ಕೇಂದ್ರದಲ್ಲಿರುವ ನ್ಯೂಟ್ರಾನ್ಗಳಿಗೆ ಈ ಮಿತಿಯೇನೂ ಇಲ್ಲ. ಹೀಗಾಗಿ ವಿಭಿನ್ನ ಸಂಖ್ಯೆಯ ಪ್ರೋಟಾನ್ಗಳು ಇರುವಂತಹ ಸೀಸಿಯಂ ಸಮಸ್ಥಾನಿಗಳನ್ನ ಹಲವಾರು ಕಾಣಬಹುದು. ಸಹಜವಾಗಿ ನಿಸರ್ಗದಲ್ಲಿ ದೊರೆಯುವಂತಹ ಎಲ್ಲ ಸೀಸಿಯಂ ಕೂಡ ಸೀಸಿಯಂ 133 ಎನ್ನುವಂತಹ ಸಮಸ್ಥಾನಿ. ಇದರಲ್ಲಿ 68 ನ್ಯೂಟ್ರಾನ್ಗಳು ಇರುತ್ತವೆ. ಸೀಸಿಯಂನ ಶೋಧ ಆಕಸ್ಮಿಕವಾಗಿ ಆಗಿದ್ದು. ಅದರ ಕತೆ ಹೀಗಿದೆ.
1846ರಲ್ಲಿ ಇಟಲಿಯ ಪೊಲಾಸೈಟ್ ಎನ್ನುವ ಒಂದು ಹರಳಿನ ಪತ್ತೆಯಾಯಿತು. ಇದು ವಜ್ರದಂತೆಯೇ ಬಿಳಿಯ ಹರಳು. ಆದರೆ ವಜ್ರದಷ್ಟು ಕಠಿಣ ಏನಲ್ಲ. ಇದನ್ನ ಕಾರ್ಲ್ ಪ್ಲೇಟನರ್ ಎಂಬಾತ ಪರೀಕ್ಷಿಸಿದ. ಈ ಹರಳನ್ನ ವಿವಿಧ ರಾಸಾಯನಿಕ ಕ್ರಿಯೆಗಳಿಗೆ ಒಡ್ಡಿದಾಗ ಒಟ್ಟಾರೆ 93% ವಸ್ತುವನ್ನಷ್ಟೇ ಗಣಿಸಲು ಸಾಧ್ಯವಾಯಿತು. ಉಳಿದ 7% ವಸ್ತು ಎಲ್ಲಿ ಹೋಯಿತು ಅಂತಾನೆ ಅರ್ಥ ಆಗ್ಲಿಲ್ಲ ಅಂದು. ಇದು ಸೋಜಿಗದ ವಿಷಯ. ಏಕೆಂದ್ರೆ ಯಾವುದೇ ರಾಸಾಯನಿಕ ಕ್ರಿಯೆಗಳಲ್ಲಿಯೂ ಆರಂಭದ ವಸ್ತುಗಳೆಷ್ಟಿವೆಯೋ ಅಷ್ಟೇ ತೂಕದ ಉತ್ಪನ್ನಗಳು ಸೃಷ್ಟಿಯಾಗಬೇಕು. ಆದರೆ ಹೀಗೆ ಕಳೆದು ಹೋದ ವಸ್ತು ಯಾವುದು ಎಂದು ಪತ್ತೆ ಮಾಡಲಾಗದೆ ಪ್ಲೇಟನರ್ ಸುಮ್ಮನಾಗ್ಬಿಟ್ಟ. ಇದಕ್ಕೆ ಒಂದು ಹೊಸ ತಂತ್ರವೇ ಬೇಕಿತ್ತು. 20 ವರ್ಷಗಳ ನಂತರ ರಸಾಯನ ವಿಜ್ಞಾನದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಹೊಸ ತಂತ್ರ ರೂಪುಗೊಂಡಿತು. ಜರ್ಮನಿಯ ಗಸ್ತಾವ್ ಕಿರ್ಚಾಫ್ ಮತ್ತು ರಾಬರ್ಟ್ ಬನ್ಸನ್ ಇಬ್ಬರು ಜೊತೆಗೂಡಿ ಹೊಸದೊಂದು ಪರೀಕ್ಷಣಾ ತಂತ್ರವನ್ನ ಸಿದ್ಧಪಡಿಸಿದ್ರು. ರೋಹಿತ ದರ್ಶಕ ಎನ್ನುವ ಇದು ವಸ್ತು ಮತ್ತು ಬೆಳಕುಗಳ ನಡುವಣ ಕ್ರಿಯೆಯನ್ನ ಆಧರಿಸಿ ಆ ವಸ್ತು ಯಾವುದು ಎಂದು ತೀರ್ಮಾನಿಸುವ ತಂತ್ರ. ಯಾವುದೇ ವಸ್ತುವು ಉರಿದಾಗ ಬೆಳಕು ಚೆಲ್ಲುತ್ತದೆ ಅಷ್ಟೇ. ಈ ಬೆಳಕು ಆ ವಸ್ತುವಿನ ರಾಸಾಯನಿಕ ಗುಣವನ್ನ ಆಧರಿಸಿದೆ ಎನ್ನುವ ಒಂದು ತತ್ವವನ್ನ ಫ್ರಾನ್ಸ್ ಹಾಪರ್ ಎಂಬಾತ ರೂಪಿಸಿದ್ದ. ಈತ ವಿವಿಧ ವಸ್ತುಗಳ ಆವಿಯ ಮೂಲಕ ಬೆಳಕು ಹಾಯುವಂತೆ ಮಾಡುತ್ತಿದ್ದ. ಹೀಗೆ ಹಾದು ಬಂದ ಬೆಳಕನ್ನ ಪಟ್ಟದ ಮೂಲಕ ಸಾಗುವಂತೆ ಮಾಡಿದಾಗ ಅದು ವಿವಿಧ ಬಣ್ಣಗಳಾಗಿ ಬೇರ್ಪಟ್ಟು ರೋಹಿತ ಅಥವಾ ಕಾಮನ ಬಿಲ್ಲಿನಂತಹ ಪಟ್ಟಿಯಾಗಿ ತೋರ್ತಾ ಇತ್ತು. ಈ ಪಟ್ಟಿಯಲ್ಲಿ ಕಪ್ಪು ಗೆರೆಗಳು ಇರ್ತಿದ್ವು. ಈ ಗೆರೆಗಳು ಆವಿಯಲ್ಲಿ ಯಾವ ವಸ್ತು ಇದೆ ಎನ್ನುವುದನ್ನ ಅವಲಂಬಿಸಿ ಬೇರೆ ಬೇರೆಯಾಗಿರುತ್ತಿದ್ವು. ಇದನ್ನೇ ಬನ್ಸನ್ ಮತ್ತು ಕಿರ್ಚಾಫ್ ಸ್ವಲ್ಪ ಬದಲಿಸಿದ್ರು. ಒಂದಿಷ್ಟು ಬೆಳಕು ಸೂಸದಂತಹ ಬೆಂಕಿಯ ಜ್ವಾಲೆಯನ್ನ ಸೃಷ್ಟಿಸಿದರು. ಜ್ವಾಲೆಯಲ್ಲಿನ ಉಷ್ಣತೆ ಸಾಮಾನ್ಯ ಜ್ವಾಲೆಗಿಂತ ಹೆಚ್ಚಿತ್ತು. ಇದನ್ನೇ ನಾವು ಇಂದು ಬನ್ಸನ್ ಬರ್ನರು ಎಂದು ಪ್ರಯೋಗಾಲಯಗಳಲ್ಲಿ ಬಳಸ್ತೇವೆ. ಇದರಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಇಟ್ಟು ಸುಟ್ರು. ಆ ವಸ್ತುಗಳು ಉರಿಯುವಾಗ ಹುಟ್ಟಿದ ಬೆಳಕನ್ನ ರೋಹಿತದ ಮೂಲಕ ಹಾಯಿಸಿ ನೋಡಿದಾಗ ಅಚ್ಚರಿ ಕಂಡಿತ್ತು. ಅದೇ ವಸ್ತುಗಳ ಆವಿಯೊಳಗೆ ಬೆಳಕು ಹಾಯುವಾಗ ಎಲ್ಲೆಲ್ಲಿ ಕಪ್ಪು ಗೆರೆಗಳು ಕಂಡಿದ್ದವೋ ಅದೇ ಗೆರೆಗಳ ಜಾಗದಲ್ಲಿ ಈಗ ಪ್ರಖರವಾದ ಬಣ್ಣದ ಗೆರೆಗಳು ಕಾಣುತ್ತಿದ್ವು. ಇವು ಬಹಳ ನಿಖರವಾಗಿದ್ದರಿಂದ ಬೆಂಕಿಯಲ್ಲಿ ಹಿಡಿದ ವಸ್ತು ಯಾವುದು ಅಂತ ನಿಖರವಾಗಿ ಹೇಳಬಹುದಿತ್ತು. ಈ ಹೊಸ ತಂತ್ರವನ್ನ ಪರೀಕ್ಷೆಗೆ ಒಡ್ಡುವ ಹುರುಪಿನಲ್ಲಿ ಕೈಗೆ ಸಿಕ್ಕ ಎಲ್ಲ ವಸ್ತುಗಳನ್ನ ಅವರು ಪರೀಕ್ಷಿಸ್ತಾ ಇದ್ರು. ಹೀಗೆ ಡರ್ಕೀಮ್ ಎಂಬಲ್ಲಿ ದೊರೆತ ಚಿಲುಮೆಯ ನೀರನ್ನ ಪರೀಕ್ಷಿಸಿದರು. ಅದರಲ್ಲಿ ಆಕ್ಸಿಜನ್, ಹೈಡ್ರೋಜನ್, ಸೋಡಿಯಂ, ಪೊಟ್ಯಾಷಿಯಂ ಮುಂತಾದವು ಇದ್ದದ್ದು ತಿಳಿಯಿತು. ಇವೆಲ್ಲವನ್ನ ತೆಗೆದುಹಾಕಿ ಪರೀಕ್ಷಿಸಿದರೆ ಇನ್ನೂ 2 ಬಣ್ಣದ ಗೆರೆಗಳು ಅಲ್ಲಿದ್ದವು. ರೋಹಿತದ ಈ ಭಾಗದಲ್ಲಿ ನೀಲಿ ಬಣ್ಣ ಸೂಸುವಂತಹ ವಸ್ತುಗಳು ಯಾವುವೂ ಇಲ್ಲ. ಆದ್ದರಿಂದ ಇದು ಹೊಸ ವಸ್ತು. ನಮ್ಮ ಪೂರ್ವಜರು ಆಕಾಶದ ನೀಲಿ ಬಣ್ಣವನ್ನ ಸೀಸಿಯಸ್ ಎಂದು ಕರೆದಿದ್ದಾರೆ. ಅದೇ ರೀತಿ ಬಣ್ಣವಿರುವ ಇದನ್ನ ಸೀಸಿಯಂ ಎಂದು ಕರೆಯಬೇಕೆಂದು ನಾವು ಸೂಚಿಸುತ್ತೇವೆ ಎಂದು ಅವರು ಇದಕ್ಕೆ ಹೊಸ ಹೆಸರಿಟ್ರಂತೆ. ಹೀಗೆ ಸೀಸಿಯಂ ಪತ್ತೆಯಾಯಿತು. ರಾಸಾಯನಿಕವಾಗಿ ಸೀಸಿಯಂ, ರುಬಿಡಿಯಂ, ಪೊಟ್ಯಾಷಿಯಂ ಮತ್ತು ಸೋಡಿಯಂಗಳ ನಡುವೆ ಅಂತಹ ವ್ಯತ್ಯಾಸವೇನೂ ಇಲ್ಲ. ಎಲ್ಲವೂ ಚುರುಕು ರಸಾಯನಗಳೇ. ನೀರಿನಲ್ಲಿ ಕರಗಿ ಕ್ಷಾರ ವಸ್ತುಗಳಾಗಿ ಬಿಡುತ್ತವೆ. ಆಮ್ಲಗಳ ಜೊತೆಗೆ ಪ್ರತಿಕ್ರಿಯಿಸಿ ಲವಣಗಳಾಗಿ ಬಿಡುತ್ತವೆ. ಅಡಿಗೆ ಉಪ್ಪಿನಂತೆ ಸೀಸಿಯಂ ಕ್ಲೋರೈಡ್ ಸಮುದ್ರದ ನೀರಿನಲ್ಲಿ ಇರುತ್ತೆ. ಆದರೆ ಪ್ರಮಾಣ ಬಹಳ ಕಡಿಮೆ. ಪೊಟ್ಯಾಷಿಯಂ, ಸೋಡಿಯಂ ನಮ್ಮ ದೇಹಕ್ಕೆ ಅವಶ್ಯವಾದಂತಹ ಧಾತುಗಳು. ಅವುಗಳದ್ದೇ ಗುಂಪಿನ ಸೀಸಿಯಂಗೆ ಮಾತ್ರ ನಮ್ಮ ದೇಹದಲ್ಲಿ ಯಾವ ಸ್ಥಾನವೂ ಇಲ್ಲ. ಸಾಮಾನ್ಯವಾಗಿ ಇದು ನಿರಪಾಯಕಾರಿ. ಆದರೆ ಇದರ ಕೆಲವು ಸಮಸ್ಥಾನಿಗಳು ವಿಕಿರಣಶಾಲಿಗಳಾಗಿದ್ದರಿಂದ ಬಹಳ ಅಪಾಯಕಾರಿ. ಇಂತಹ ಒಂದು ಸಮಸ್ಥಾನಿ ಸೀಸಿಯಂ 137. ಸಹಜವಾಗಿ ಇದು ಭೂಮಿಯಲ್ಲಿ ಸಿಗೋದಿಲ್ಲ. ಆದರೆ ಪರಮಾಣು ಬಾಂಬ್ ಸಿಡಿದಾಗ ಅಥವಾ ಪರಮಾಣು ಕ್ರಿಯೆ ನಡೆಯುವಾಗ ಉತ್ಪನ್ನವಾಗುವ ಹಲವು ವಸ್ತುಗಳಲ್ಲಿ ಇದೂ ಒಂದು.
ಯಾರೇ ಗುಟ್ಟಾಗಿ ಪರಮಾಣು ಕ್ರಿಯೆ ನಡೆಸಿದ್ರೂ ಅದನ್ನ ಪತ್ತೆ ಮಾಡಲು ಸೀಸಿಯಂ 137 ನೆರವಾಗುತ್ತೆ. ಉದಾಹರಣೆಗೆ ಚೆರ್ನೋಬಿಲ್ ಪರಮಾಣು ಸ್ಥಾವರ ಸಿಡಿದಾಗ ಅದನ್ನ ದೂರದಲ್ಲಿದ್ದ ಸ್ವೀಡನ್ ದೇಶ ಪತ್ತೆ ಮಾಡಿದ್ದು ಈ ಸೀಸಿಯಂ ಧಾತುವಿನಿಂದಲೇ. ಪರಮಾಣು ಕ್ರಿಯೆಯ ವೇಳೆ ಉತ್ಪತ್ತಿಯಾಗುವ ಸೀಸಿಯಂ 137 ಬಹಳ ಪ್ರಖರವಾದ ಬೀಟಾ ವಿಕಿರಣಗಳನ್ನ ಸೂಸುತ್ತವೆ. ಹೀಗೆ ಇದು ಕೋಟ್ಯಾಂತರ ವರ್ಷಗಳವರೆಗೆ ವಿಕಿರಣವನ್ನ ಸೂಸುತ್ತಲೇ ಇರಬಹುದು. ಸೀಸಿಯಂ 137ರ ಈ ಅಪಾಯಕಾರಿ ಗುಣವನ್ನ ಕ್ಯಾನ್ಸರ್ ಚಿಕಿತ್ಸೆಗೆಂದು ಬಳಸ್ತಾರೆ. ಇದರಲ್ಲಿರುವ ವಿಕಿರಣಗಳು ಹೆಚ್ಚು ದೂರ ಸಾಗುವುದಿಲ್ಲ. ಹೀಗಾಗಿ ಸೀಸಿಯಂ 137ರ ಲವಣಗಳನ್ನ ತಯಾರಿಸಿ ಬಳಸ್ತಾರೆ. ಇವನ್ನ ಹಚ್ಚಿದಾಗ ಕೇವಲ ಹಚ್ಚಿದ ಜೀವಕೋಶಗಳನ್ನಷ್ಟೇ ಕೊಂದು ಉಳಿದವಕ್ಕೆ ಅಪಾಯವಾಗದಂತೆ ನೋಡಿಕೊಳ್ಳುತ್ತದೆ. ಇದೇ ಕಾರಣದಿಂದ ಈ ಸಮಸ್ಥಾನಿ ಬಹಳ ಅಪಾಯಕಾರಿ. ಬಾಂಬು, ಪರಮಾಣು ಸ್ಥಾವರದ ತ್ಯಾಜ್ಯಗಳಲ್ಲಿ ಇರುವಂತಹ ಇದನ್ನ ಸೋಡಿಯಂ, ಪೊಟ್ಯಾಷಿಯಂ ಎಂದು ಸಸ್ಯಗಳು ಭಾವಿಸಿ ಹೀರಿಕೊಂಡು ಬಿಡುತ್ತವೆ. ಹೀಗಾಗಿ ಎಲ್ಲೇ ಪರಮಾಣು ಬಾಂಬ್ ಸಿಡಿದು ಅದರ ಧೂಳು ಬಿದ್ದರೂ ಆ ಜಾಗದಲ್ಲಿ ಬೆಳೆಯುವ ಮರ, ಗಿಡಗಳು, ಅವನ್ನ ತಿನ್ನುವ ಪ್ರಾಣಿಗಳಲ್ಲಿ ಸೀಸಿಯಂ 137 ಸೇರಿಕೊಂಡು ಬಿಡಬಹುದು. ಇದನ್ನ ನಾವು ಸೇವಿಸಿದಾಗ ಅಲ್ಲಿಯೇ ಕೂಡಿಕೊಂಡು ಬಹಳ ದೀರ್ಘಕಾಲ ವಿಕಿರಣಗಳನ್ನ ಸೂಸುತ್ತಿರಬಹುದು. ಸೀಸಿಯಂನ ಮತ್ತೊಂದು ಬಳಕೆ ವಿಶಿಷ್ಟವಾದದ್ದು. ಇದರ ಪರಮಾಣುಗಳನ್ನ ಮೈಕ್ರೋವೇವ್ ತರಂಗಗಳಿಂದ ಬಡಿದಾಗ ಅವು ಕಂಪಿಸುತ್ತವೆ. ನಿರ್ದಿಷ್ಟ ತರಂಗಾಂತರದ ಲೇಸರ್ ಇಲ್ಲವೇ ಮೈಕ್ರೋವೇವ್ ತರಂಗಗಳು ಬಡಿದಾಗ ಈ ಪರಮಾಣು ನಿರ್ದಿಷ್ಟ ಸಂಖ್ಯೆಯಲ್ಲಿ ಕಂಪಿಸುತ್ತವೆ. ನಿರ್ದಿಷ್ಟ ಶಕ್ತಿಯ ತರಂಗಗಳನ್ನ ಸೂಸುತ್ತವೆ. ಈ ಕಂಪನಗಳನ್ನ ಹೀಗೆ ಅಳೆಯಬಹುದು. 1 ಸೆಕೆಂಡಿಗೆ ಇದರ ಕಂಪನದ ಸಂಖ್ಯೆ ಇಂತಿಷ್ಟೇ ಎಂದು ಇರುತ್ತವೆ. ಇದು ಭೂಮಿ ತಿರುಗುವುದರಿಂದಲೂ ಸೂರ್ಯನ ಚಲನೆಯಿಂದಲೂ ಬದಲಾಗುವುದಿಲ್ಲವಾದ್ದರಿಂದ ಕಾಲವನ್ನ, ಅಂದರೆ 1 ಸೆಕೆಂಡ್ ಎಂದರೆ ಎಷ್ಟು ಎಂದು ನಿರ್ಧರಿಸಲು ಈ ಸಂಖ್ಯೆಯನ್ನ ಬಳಸಬಹುದು. ಈ ರೀತಿಯಲ್ಲಿ ಕಾಲವನ್ನ ಅಳೆದು ಗಡಿಯಾರವನ್ನ ಸರಿಹೊಂದಲು ಬಳಸುತ್ತಾರೆ. ಇಂತಹ ಕಾಲಮಾಪನವನ್ನ ಪರಮಾಣು ಗಡಿಯಾರ ಎನ್ನುವುದುಂಟು. ಇದು ಎಷ್ಟು ನಿಖರವಾದ ಗಡಿಯಾರ ಅಂದ್ರೆ ಕೋಟಿ ಕೋಟಿ ವರ್ಷಗಳು ಕಳೆದರೂ ಇದು ನಿಧಾನವಾಗುವುದೂ ಇಲ್ಲ, ಗತಿ ಹೆಚ್ಚುವುದೂ ಇಲ್ಲ. ಇನ್ನು ರುಬಿಡಿಯಂ, ಸೋಡಿಯಂ, ಪೊಟ್ಯಾಷಿಯಂ ನಂತೆಯೇ ಸೀಸಿಯಂ ಅನ್ನ ಗಾಜಿಗೆ ಬಣ್ಣ ಕೊಡಲು ಬಳಸ್ತಾರೆ. ರಾಸಾಯನಿಕ ಕ್ರಿಯೆಗಳಲ್ಲಿಯೂ ಬಳಕೆಯಾಗುತ್ತವೆ. ಆದರೆ ಇದೇ ಗುಂಪಿನ ಇತರೆ ಲೋಹಗಳಿಗೆ ಹೋಲಿಸಿದರೆ ಇದರ ಬಳಕೆ ಬಹಳ ಕಡಿಮೆ ಅನ್ನಬಹುದು. ಕಾಲ ಮಾಪನಕ್ಕೆ ಹಾಗೂ ಪರಮಾಣು ಶಕ್ತಿಯ ಬಳಕೆಗೆ ಮಾತ್ರ ಬಳಕೆಯಾಗುವಂತಹ ವಿಶಿಷ್ಟ ಧಾತು ಇದು. ಇದು ಇಂದಿನ ಜಾಣನುಡಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ನವ್ಯ ಎನ್. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.